ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು 2014ರಿಂದ 2024ರವರೆಗೆ ಎಲ್ಲ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಿದ್ವಿ. ಅದು ನಮಗೆ EVS ಆಗ್ಬೋದು, ಸೈನ್ಸ್ ಆಗ್ಬೋದು, ಜೊತೆಗೆ ಸೋಷಲ್ ಸೈನ್ಸ್ ಆಗ್ಬೋದು, ಮತ್ತು ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ಸೊ ಅದರಲ್ಲಿ ಇಂದು ನಾನು 2022ರ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂಥ EVS ಎನ್ವಿರಾನ್ಮೆಂಟಲ್ ಸೈನ್ಸ್ ಕ್ವಶನ್ ಪೇಪರ್ನ ಸಾಧ್ಯವಾದಷ್ಟು 10 ನಿಮಿಷಗಳ ಒಳಗೆ ಅಥವಾ 10ರಿಂದ 11 ನಿಮಿಷಗಳ ಒಳಗೆ ನಾನು ಬಿಡಿಸ್ಕೊಡೋಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಬದಲಾಯಿಸಬಹುದಾದ ರೋಧ ಯಾವುದು ಅಂತ ಕೇಳಿದರೆ, ರೋಧದ ಚಿಹ್ನೆ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಯಾವುದಾಗ್ತಾ ಹೋಗುತ್ತೆ? ಆಪ್ಷನ್ 3. ಸೊ ಇದು ಬದಲಾಯಿಸಬಹುದಾದ ರೋಧ. ಎಸ್, ಮುಂದಿನ ಪ್ರಶ್ನೆ: ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತ ಕೇಳಿದರೆ, ವಿದ್ಯುತ್ ಅರಿಯುವಂಥ ವಸ್ತು ಯಾವುದಾಗ್ತಾ ಹೋಗುತ್ತೆ? ಇವುಗಳಲ್ಲಿ ಪೆನ್ಸಿಲ್ ಲೇಡ್, ಗಾಜಿನ ಬಳೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ, ರಬ್ಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವ ಸಂಬಂಧಿಸುತ್ತೆ? ಪೆನ್ಸಿಲ್ ಲೇಡ್. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ, ಏಕೆಂದರೆ ಗಾಜು ಒಂದು ಸ್ವಯಂ ಪ್ರಕಾಶ ವಸ್ತು, ಅಪಾರದರ್ಶಕ ವಸ್ತು, ಅರೆಪಾರದರ್ಶಕ ವಸ್ತು, ಪಾರದರ್ಶಕ ವಸ್ತು ಅಂತ ಕೇಳಿದರೆ ಗಾಜು ಒಂದು ಪಾರದರ್ಶಕ ವಸ್ತು ಆಗಿರುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಪಕ್ಷಿಯೊಂದರ ಜವ 360 km/h ಆಗಿದೆ, ಇದನ್ನು ಮೀಟರ್/ಸೆಕೆಂಡ್ನಲ್ಲಿ ವ್ಯಕ್ತಪಡಿಸಿದಾಗ ಅಂತ ಕೇಳಿದರೆ, ಸೊ ಇದರ ಬಗ್ಗೆ ನಾನು ಈಗಾಗಲೇ ಚರ್ಚೆಯನ್ನು ಸಹ ಮಾಡಿದ್ದೀನಿ. ಸೊ 360ಕ್ಕೆ ನಾನು ಏನು ಮಾಡ್ತಾ ಹೋಗಬೇಕು? ನಾನು ಫಾಸ್ಟಾಗಿ ಲೆಕ್ಕವನ್ನು ಮಾಡ್ತಾ ಹೋಗ್ತೀನಿ. ಸೊ 360ಕ್ಕೆ ನಾನು 5/18 ಗುಣಿಸ್ಕೊಂಡಿದ್ದೆ ಆದರೆ, ಸೊ 18 18 18 2 36, ಸೊ 0 ಆಗುತ್ತೆ. ಸೊ ನಮಗೆ ಎಷ್ಟು ಆನ್ಸರ್ ಬರುತ್ತೆ? 100 ಮೀಟರ್/ಸೆಕೆಂಡ್ ಬರ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಕೆಳಗಿನ ದೂರ ಕಾಲನಕ್ಷೆ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರ್ನ ಚಲನೆಯನ್ನು ತೋರಿಸುತ್ತೆ ಅಂತ ಹೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ಥಿರ ಚಲನೆಯನ್ನು ತೋರಿಸುತ್ತದೆ. ಎಸ್, ಮುಂದಿನ ಪ್ರಶ್ನೆ: ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ ಅಂತ ಕೇಳಿದರೆ, ಹಿಂದಕ್ಕೂ ಮುಂದಕ್ಕೆ ಚಲಿಸುವಂಥದ್ದು ಯಾವುದಾಗ್ತಾ ಹೋಗುತ್ತೆ? ಆಂದೋಲನ ಚಲನೆ. ಸರ್ ಯಾಕಿಷ್ಟು ಫಾಸ್ಟಾಗಿ ಹೇಳ್ತಿದ್ದೀರಿ ಅಂದರೆ, ನೋಡಿ TET ಇರುವಂಥದ್ದು ಕೇವಲ 1ರಿಂದ 2 ದಿನಗಳಿದ್ದಾವೆ ಅಷ್ಟೇ. ಸೊ ಅದರಿಂದ ನೀವು ಸಾಧ್ಯವಾದಷ್ಟು ಬೇಗ ಕ್ವಿಕ್ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಎಸ್, ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ. ಈ ಸಂದರ್ಭದಲ್ಲಿ ಕಂಡುಬರುವ ಬಲದ ವಿಧ: ಸ್ನಾಯು ಬಲ, ಗುರುತ್ವಾಕರ್ಷಣ ಬಲ, ಸ್ಥಾಯಿ ವಿದ್ಯುತ್ ಬಲ, ಕಾಂತೀಯ ಬಲ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸ್ಥಾಯಿ ವಿದ್ಯುತ್ ಬಲ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಮ್ಯಾಗ್ನೆಟೈಟ್ನಲ್ಲಿ ಕಂಡುಬರುವಂತಹ ಪ್ರಮುಖ ಧಾತು. ನೋಡಿ, ಮ್ಯಾಗ್ನೆಟೈಟ್ ಆದರೂ ಬರಲಿ, ಎಮಟೈಟ್ ಆದರೂ ಬರಲಿ, ಅವೆರಡೂ ಸಹ ಕಬ್ಬಿಣದ ಅದಿರುಗಳಾಗಿರ್ತವೆ. ಸೊ ಅದರಿಂದ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸೊ ಲೋಹದ ಕಾರ್ಬೋನೇಟ್ಗಳು, ನೋಡಿ ಕಾರ್ಬೋನೇಟ್ ಅಂತ ಆಲ್ಮೋಸ್ಟ್ ಸುಮಾರು ಸಲ ಕಾರ್ಬೋನೇಟ್ ಮೇಲೆ ಪ್ರಶ್ನೆಯನ್ನು ಕೇಳಿದರೆ, ಸೊ ಕಾರ್ಬೋನೇಟ್ ಬಂತು ಅಂತಂದರೆ ಸಾಮಾನ್ಯ ನಮಗೆ ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ: ಹೆಚ್ಚು ಕುಟ್ಯತೆ ಮತ್ತು ತನ್ಯತೆಯ ಗುಣವುಳ್ಳ ಲೋಹ ಯಾವುದು ಅಂತ ಕೇಳಿದರೆ, ಜಿಂಕು, ಕಾಪರು, ಚಿನ್ನ ಮತ್ತು ಮರ್ಕ್ಯುರಿ ಅಂತ ಕೇಳಿದ್ದಾರೆ. ಸೊ ಯಾವುದಾಗ್ತಾ ಹೋಗುತ್ತೆ? ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುವಂಥದ್ದು ಚಿನ್ನ ಆಗ್ತಾ ಹೋಗುತ್ತೆ, AU. ಸೊ ಮುಂದಿನ ಪ್ರಶ್ನೆ: ಲೋಹಗಳಿಗೆ ಒಂದು ಉದಾಹರಣೆ. ಲೋಹ ಮತ್ತು ಅಲೋಹಗಳ ಎರಡೂ ಗುಣಗಳನ್ನು ಹೊಂದಿರುವಂಥದ್ದು ಯಾವುದಾಗ್ತಾ ಹೋಗುತ್ತೆ? ಲಿಥಿಯಂ, ಅಯೋಡಿನ್, ಜರ್ಮೇನಿಯಂ, ಕ್ಸೆನಾನ್ ಅಂತ ಇದೆ. ಸೊ ಲೋಹಗಳಿಗೆ ಉದಾಹರಣೆ ಇದರಲ್ಲಿ ಒಂದು. ಸೊ ಆಪ್ಷನ್ 3 ಜರ್ಮೇನಿಯಂ ಅಂತ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಅಂತ ಕೇಳಿದರೆ, ಸೊ ಅಮೋನಿಯಾ ಅಂತಂದರೆ ನಮಗೇನಾಗುತ್ತೆ? NH3 ಆಗುತ್ತೆ. ಅವುಗಳ ರಾಶಿಯ ಅನುಪಾತ ಎಷ್ಟಾಗುತ್ತೆ? ನೈಟ್ರೋಜನ್ದು 14, ಹೈಡ್ರೋಜನ್ದು 3 ಆಗ್ತಾ ಹೋಗುತ್ತೆ. ಸೊ ಎಷ್ಟಾಗ್ತಾ ಹೋಗುತ್ತೆ? 14:3 ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: 2 ಆಲೋಜನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ. ಆಲೋಜನ್ ಅಂತಂದರೆ 17ನೇ ಗುಂಪನ್ನು ಹೊಂದಿರುವಂಥ ಧಾತುಗಳಂತ ಕರಿತಾ ಹೋಗ್ತೀವಿ. ಸೊ 17ನೇ ಗುಂಪಲ್ಲಿ ಯಾವುದಾಗ್ತಾ ಹೋಗುತ್ತೆ? ಸೊ CFC ಅಂತ ನಾವು ಹೇಳ್ತಾ ಹೋಗ್ಬೋದು. ಸೇನಿಕೆಯಲ್ಲಿ ಕ್ಲೋರೋ ಕಾರ್ಬನ್ಗಳು, ಫ್ಲೋರಿನ್ ಎನ್ನುವಂಥದ್ದೆಲ್ಲ ನಮ್ಗೆ ಬರುವಂಥದ್ದು 17ನೇ ಒಂದು ಗುಂಪಿನಲ್ಲಿ ಬರುವಂಥ ಧಾತುಗಳಾಗಿರ್ತವೆ. ಮುಂದಿನ ಪ್ರಶ್ನೆ: ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದರೆ, ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್³ ಆಗಿರುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವಂಥ ಲವಣ. ನೋಡಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಕ್ರಿಮಿಮುಕ್ತಗೊಳಿಸಬೇಕು, ಸ್ವಚ್ಛಗೊಳಿಸಬೇಕಂದ್ರೆ ಕ್ಲೋರಿನ್ ಇರಬೇಕಾಗುತ್ತೆ. ಸೊ ಆಪ್ಷನ್ 1 CaOCl2, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತಾ ಹೋಗ್ತದೆ. ಎಸ್, ಮುಂದಿನ ಪ್ರಶ್ನೆ: ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ. ಆವಿಕರಣ, ಬಾಷ್ಪ ವಿಸರ್ಜನೆ, ಉತ್ಪತನ, ಸ್ಫಟಿಕೀಕರಣ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ? ಇದಕ್ಕೆ ಸಂಬಂಧಿಸಿದಂತೆ ಸ್ಫಟಿಕೀಕರಣ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ: ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ಯಾವುದು ಆಗ್ತವೆ? ನೋಡಿ, ಇದು ರಿಪೀಟೆಡ್ ಕ್ವಶನ್. ಆಲ್ರೆಡಿ ನೀವು 2021 ಮತ್ತು 2023ರ ಪ್ರಶ್ನೆ ಪತ್ರಿಕೆಯನ್ನು ಸಹ ನಾನು ಬಿಡಿಸ್ತಾ ಹೋಗ್ತೀನಿ. ಅಲ್ಲೂ ಸಹ ನಿಮಗೆ ಸೇಮ್ ಕ್ವಶನೇ ಬಂದಿದೆ. 2021 ಮತ್ತು 2023ರಲ್ಲಿ ಸೇಮ್ ಕ್ವಶನ್ ಬಂದಿದೆ. ಸೊ ಅದು ಸಹ ಗಮನಿಸ್ತಾ ಹೋಗಿ. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ಯಾವುದಾಗ್ತಾ ಹೋಗುತ್ತೆ? ಅಪಾಯಕ್ಕೊಳಗಾದ ಪ್ರಭೇದಗಳು, ಸ್ಥಳೀಯ ಪ್ರಭೇದಗಳು, ವಲಸೆ ಪ್ರಭೇದಗಳು, ಅಳಿದು ಹೋಗುವ ಪ್ರಭೇದಗಳು ಅಂತ ಕೊಟ್ಟಿದ್ರೆ, ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಯಾವುದಾಗ್ತಾ ಹೋಗ್ತವೆ? ಸ್ಥಳೀಯ ಪ್ರಭೇದಗಳು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ:
ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಜೈವಿಕ ವಿಘಟನೆ ಅಂತಂದರೆ ಬ್ಯಾಕ್ಟೀರಿಯಾ ಮತ್ತು ಕೊಳತಿನಗಳಿಂದ ವಿಘಟನೆ ಒಳಗಾಗಬೇಕು ಅಂಥವು ಯಾವುದಾಗ್ತಾ ಹೋಗ್ತವೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 2ರಲ್ಲಿದೆ ಕಾಗದ, ಹೂವು. ಸೊ ಇಲ್ಲಿ PVC ಪೈಪ್ಗಳು ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಆ ವರ್ಷ ಕೊಟ್ಟಿರುವಂಥದ್ರಲ್ಲಿ ಇದು. ಆದರೆ ಸಾಮಾನ್ಯವಾಗಿ ಆ ವರ್ಷ ಕೊಟ್ಟಿರುವಂಥ ಅವನು ಏನು 2022ರ ಒಂದು TETಗೆ ಸಂಬಂಧಿಸಿದಂಥ ಕೀ ಆನ್ಸರ್ ಕೊಟ್ಟಿರುವಂಥದ್ದು ಇದು. ಆದರೆ ಇದು ಆಗೋದಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ PVC ಪೈಪ್ಗಳಿದೆ. ಸೊ ಇಲ್ಲಿ ಗಾಜಿದೆ, ಇಲ್ಲಿ ಯಾವುದಿದೆ ತಾಮ್ರದ ತಂತಿ ಇದೆ. ಸೊ ಆದರೆ ನೀವು ಇಲ್ಲಿ ನೋಡ್ಬೋದು ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಅದನ್ನ ಮತ್ತೆ ಕ್ಲೈಮ್ ಮಾಡಿ ಆನ್ಸರ್ಸ್ನ ಪಡ್ಕೊಂಡಿರ್ತಾರೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿನ ಜೀವಕೋಶಗಳ ವಿಧ ಅಂತ ಕೇಳಿದರೆ ರಕ್ತ ಕಣಗಳು, ಸ್ನಾಯುಕೋಶಗಳು, ನರಕೋಶಗಳು, ವೀರ್ಯಾಣು ಕೋಶಗಳು ಅಂತ ಕೊಟ್ಟಿದ್ದಾರೆ. ಸೊ ಇವುಗಳು ಯಾವುದನ್ನು ಸೂಚಿಸ್ತಾ ಹೋಗ್ತವೆ ಅಂತಂತಂದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸ್ನಾಯುಕೋಶಗಳು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಭಾರತದ ದಕ್ಷಿಣ ತುತ್ತತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿರುತ್ತದೆ. ಇಂದಿರಾ ಪಾಯಿಂಟ್, ಇಂದಿರಾ ಕೋಲ್, ಗುವಾರ್ ಮೋಟಾ, ಕಿಬೀತು ಅಂತ ಇದೆ. ಭಾರತದ ದಕ್ಷಿಣ ತುದಿಯನ್ನು ಯಾವ ಒಂದು ವಿಶೇಷ ಹೆಸರಿಂದ ಕರೀತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದ ಇಂದಿರಾ ಪಾಯಿಂಟ್. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ದಕ್ಷಿಣ ತುದಿ ಮತ್ತು ಉತ್ತರ ತುದಿಗಳ ಎರಡು ಬಗ್ಗೆ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪೋಲಿಯೋ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಜೀವಿ ಅಂತ ಕೇಳಿದರೆ ಪ್ರೋಟೋಸೋವಾ, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್ ಎಂಬುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ, ಪೋಲಿಯೋ ಅನ್ನುವಂಥದ್ದು ವೈರಸ್ನಿಂದ ಬರುವಂಥ ರೋಗ ಆಗಿದೆ. ಮುಂದಿನ ಪ್ರಶ್ನೆ, ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂಥ ಪ್ರಕ್ರಿಯೆಗೆ 8ನೇ ತರಗತಿಯ ಪಾಠದಿಂದ ತೆಗೆದಿರುವಂಥ ಇದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಪಾಠ ತೆಗೆದಿರುವಂಥ ಪ್ರಶ್ನೆ ಇದು. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಯಾವುದಾಗ್ತಾ ಹೋಗುತ್ತೆ, ಒಕ್ಕಣೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ವ್ಯೂಹ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜಠರ, ಬಾಯಿ, ಸಣ್ಣ ಕರಳು, ದೊಡ್ಡ ಕರಳು ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಏನಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 ಸಣ್ಣ ಕರಳಿನಲ್ಲಿ ಎಲ್ಲ ಆಹಾರಾಂಶಗಳು ಸಂಪೂರ್ಣವಾಗಿ ಜೀರ್ಣ ಆಗ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆ, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಅಂತ ಕೇಳಿದರೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು, ಎಡ್ವರ್ಡ್ ಜನರ್ ಅವರು. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ. 3ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾದ ವಿಷಯ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು, ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು, ವಿಜ್ಞಾನ ಮತ್ತು ಗಣಿತದ ಪರಿಕಲ್ಪನೆ ಸಮಸ್ಯೆಗಳು. ನೀವು ಇಷ್ಟೊತ್ತು ನೋಡಿದ್ರಿ ನಾವು ಯಾವೆರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇಷ್ಟೊತ್ತು ನೀವು ನೋಡಿದ್ರೆ ನಾವು ಒಂದು ವಿಜ್ಞಾನದ ಪ್ರಶ್ನೆಗಳನ್ನು ನೋಡಿದ್ವಿ, ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದ್ವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಇದರಲ್ಲಿ ಇರುತ್ತೆ. 3ರಿಂದ 5ನೇ ತರಗತಿ ವಿಜ್ಞಾನ ಒಂದು ಪರಿಸರ ವಿಜ್ಞಾನ ವಿಷಯದಲ್ಲಿ. ನಮ್ಮ ಮುಂದಿನ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಯಾಣದ ವಿಷಯಕ್ಕೆ ಒಂದು ಥೀಮ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರವನ್ನು ತರಲು ಹೇಳಿದರು. ಅವರು ತಮ್ಮ ತರಗತಿಯ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು. ಈ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸುವಂಥ ತಂತ್ರ ಜಿಗ್ಸಾ, ಜೊತೆಯಾಗಿ ಹಂಚಿಕೊಳ್ಳು, ದುಂಬಿ ಶಬ್ದ, ಮೀನು ಬುಟ್ಟಿ. ಸೊ ಅದರಲ್ಲಿ ಆಪ್ಷನ್ಸಲ್ಲೇ ಇದೆ ಅವರು ಶಿಕ್ಷಕರು ಬಳಸಿದ ತಂತ್ರ ಏನು. ಇಲ್ಲಿ ನಿಮ್ಗೆ ಆಪ್ಷನ್ ನೋಡ್ಬೋದು, ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು ಅಂದರೆ ಅದು ನಮ್ಗೆ ಏನಾಗುತ್ತೆ, ಜೊತೆಯಾಗಿ ಹಂಚಿಕೊಳ್ಳು, ಪೇರ್ ಶೇರ್ ಎನ್ನುವಂಥದ್ದು ಒಂದು ಮೆಥಡನ್ನು ಯೂಸ್ ಮಾಡ್ತಿದ್ದಾರೆ. ಮುಂದಿನ ಪ್ರಶ್ನೆ, ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಇದು ಸೂಚಿಸುವಂಥದ್ದು ಪರಿಸರ ವಿಜ್ಞಾನವನ್ನು ಕಂಠಪಾಠ ಮೂಲಕ ಕಲಿಯುವಂಥದ್ದು, ಪರಿಸರ ವಿಜ್ಞಾನವನ್ನು ಮಾಹಿತಿಯ ಮೂಲಕ ಕಲಿಯುವುದು, ಪರಿಸರ ವಿಜ್ಞಾನವು ಶಿಶು ಕೇಂದ್ರಿತವಾದದ್ದು, ಪರಿಸರ ವಿಜ್ಞಾನವು ಶಿಕ್ಷಕ ಕೇಂದ್ರಿತವಾದದ್ದು ಅಂತ ಕೇಳಿದ್ದಾರೆ. ಸೊ ಪರಿಶೋಧನೆ ಕ್ರಮದ ಮೂಲಕ ಪರಿಸರ ವಿಜ್ಞಾನ ಕಲಿಯುವ ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳುವಂಥದ್ದು ಏನು ಮಾಡ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 ಇದಕ್ಕೆ ಪರಿಸರ ವಿಜ್ಞಾನವು ಶಿಶು ಕೇಂದ್ರಿತವಾಗಿರುವಂಥದ್ದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಗುಂಪು ಚಟುವಟಿಕೆಯ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಯಾವ ಅಂತ ಕೇಳಿದರೆ ಸಹಕಾರಿ ಕಲಿಕೆ, ಸಹಭಾಗಿ ಕಲಿಕೆ, ಸಾಂಸ್ಥಿಕ ಕಲಿಕೆ, ಸಾಂಪ್ರದಾಯಿಕ ಕಲಿಕೆ ಎನ್ನುವಂಥದ್ದು. ಸೊ ಇದಕ್ಕೆ ಗುಂಪು ಚಟುವಟಿಕೆ ಮೌಲ್ಯವನ್ನು ವೃದ್ಧಿಸುವಂಥದ್ದು. ಸೊ ಯಾವುದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ. ಸೊ ಆಪ್ಷನ್ 1 ಸಹಕಾರ ಆಗ್ತಾ ಹೋಗುತ್ತೆ. ಸಹಕಾರಿ ಆದಮೇಲೆ ನೋಡಿ ಸಹಕಾರಿ, ಸಹಭಾಗಿ ಎರಡೂ ಆಪ್ಷನ್ಸ್ ಆಲ್ಮೋಸ್ಟ್ ಆಗುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಸಹಕಾರ ಕಲಿಕೆ ಆಗುತ್ತೆ, ಅದಾದಮೇಲೆ ಸಹಭಾಗಿ ಕಲಿಕೆಗೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು. ಸೊ ಇದ್ರ ಬಗ್ಗೆ ಈಗಾಗಲೇ ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಯಾವುದಾಗ್ತಾ ಹೋಗುತ್ತೆ, ತಯಾರಿಕೆ, ಪ್ರಕ್ರಿಯೆ, ಉತ್ಪನ್ನ ಯಾವಾಗಲೂ ನಮಗೆ ಕೊನೆಯದಲ್ಲೇ ಇರಬೇಕು. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಇವಾಗ ಇಂದಿನ ಕೊನೆಯ ಪ್ರಶ್ನೆ ಇದಾಗಿದೆ. ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆಗಳು ಯಾವುದಾಗ್ತವೆ ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ, ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವಂಥ ಹೇಳಿಕೆ. ಇದು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಳ್ಳುತ್ತದೆ. ಇದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸಿಕೊಳ್ಳುತ್ತದೆ. ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಅಥವಾ ಬಳಸುವುದನ್ನು ಅನುಕೂಲಿಸುವುದಿಲ್ಲ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ, ಆಪ್ಷನ್ ಎ ಮತ್ತು ಬಿ, ಎ ಮತ್ತು ಸಿ, ಬಿ ಮತ್ತು ಸಿ, ಎ ಬಿ ಸಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ
ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವಂಥ ಹೇಳಿಕೆ ಯಾವುದಾಗ್ತಾ ಹೋಗುತ್ತೆ? ಇದು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುತ್ತದೆ. ಹೌದು, ಸರಿ ಇದೆ. ಇದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸುತ್ತೆ, ಸರಿಯಾಗಿದೆ. ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವುದಿಲ್ಲ, ಸೊ ಇದು ತಪ್ಪಾಗುತ್ತೆ. ಅಂದರೆ ಸಿ ಅನ್ನುವಂಥದ್ದು ಬರೋದಿಲ್ಲ. ಆಪ್ಷನ್ಸ್ನಲ್ಲಿ ಸಿ ಅನ್ನೋದು ಎಲ್ಲಿದೆ? ಸೊ ನೋಡಿ 3ರಲ್ಲೂ ಸಿ ಇದೆ, ಆದರೆ ಆಪ್ಷನ್ ಎ ಅಲ್ಲಿಲ್ಲ, ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಒಂದು ವಿಡಿಯೋ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ 2023ರ ಪ್ರಶ್ನೆ ಪತ್ರಿಕೆಯನ್ನು ಸಹ ನಾವು ಅಪ್ಲೋಡ್ ಮಾಡ್ತೀವಿ. ತದನಂತರ 2024ರ ಪ್ರಶ್ನೆ ಪತ್ರಿಕೆ EVS ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಸಾಧ್ಯವಾದಷ್ಟು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೇವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.